ಟೆಲಿಫೋನ್ ತಾಕಿ ಈಗ ಟೆಲಿಫೋನ್ ಅಲ್ಲಿ ಇಸ್ತ್ರಿ ಮಾಡಬಹುದು, ಅಷ್ಟು ಬಿಸಿ ಆಗಿದೆ. ಕೇಳಿ. ಅಶೋಕ್ ಅಪ್ಪ, ಏನು ಇವನು ಹೇಳ್ತಿರೋದು? ಅತ್ತಿಗೆ ಅಂತಾನೆ, ಕಮಿಷನರ್ ಅಂತಾನೆ? ಅದು ಏನು ಇಲ್ಲಪ್ಪ, ಎಲ್ಲ ಇವನ್ ಕಲ್ಪನೆ ಕತೆಯಪ್ಪ. ಎಲ್ಲೋ ಯಾವ್ದೋ ಫಂಕ್ಷನ್ ನಲ್ಲಿ ಕಮಿಷನರ್ ಮಗಳು ನೋಡಿದ್ನಂತೆ. ಆವತ್ತಿಂದ ನಾನು ಹಿಡ್ಕೊಂಡ್ಬಿಟ್ಟಿದ್ದಾನಪ್ಪ. ಅವಳಿಗೂ ನಿನಗೂ ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ, ನೀನೇ ಮದುವೆ ಮಾಡ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾನಪ್ಪ. ಹೆಣ್ ಕೇಳಕ್ ಅಪ್ಪನ ಈಗಲೇ ತಕ್ಷಣ ಕಮಿಷನರ್ ಮನೆಗೆ ಕಳಿಸು, ಅವ್ರು ಖಂಡಿತ ಒಪ್ಕೋತಾರೆ ಅಂತ ನನ್ನ ಪ್ರಾಣ ಹಿಂಡ್ತಿದ್ದಾನಪ್ಪ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಮೆತ್ತಾಗೆ ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ನನಗೆ ಫಿಟ್ಟಿಂಗ್ ಇಡ್ತಾ ಇದೀಯಾ? ಅಪ್ಪ ಅಪ್ಪ, ಇವನ್ ಮಾತ್ ನಂಬೇಡಿ. ಇವನ್ ಇದಾನಲ್ಲ ನಿಮ್ಮ ಹಿರಿ ಮಗ, PALENANMAGA ಬಲ್ ನನ್ನ ಮಗ, ನನ್ನನ್ನು ಅಡ್ಡ ಇಟ್ಕೊಂಡು ಇವನ್ ಪರ್ಸನಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾನೆ. ಸ್ಯಾಂಕ್ಷನ್ ಮಾಡೋದು ಬಿಡೋದು ನಿಮ್ ಇಷ್ಟ, ಹೇಳ್ಬಿಟ್ಟಿದ್ದೀನಿ. ಯಾ ನನ್ನ ಮಕ್ಕಳ, ನೀವಿಬ್ರು ಎಷ್ಟೊಂದು ಬೆಳೆದು ಬಿಟ್ಟಿದ್ದೀರೋ. ನಾನೆಲ್ಲೋ ನೀವಿಬ್ರು ಚಡ್ಡಿ ಹಾಕೊಂಡು ಬೆಳಿತಿರೋ ಚಿಕ್ಕ ಮಕ್ಕಳು ಅನ್ಕೊಂಡಿದ್ದೆ. ಪ್ಯಾಂಟು ಪಂಚೆ ಹಾಕೊಳ್ಳೋಷ್ಟ್ರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಾ. ನಿಮ್ಮಿಬ್ರು ಬುದ್ಧಿನೂ ನನಗೆ ಅರ್ಥವಾಯ್ತಪ್ಪ, ಅರ್ಥವಾಯ್ತು. ಏನಣ್ಣ ಇದು? ಅಪ್ಪ ಏನು ಹೇಳಿದೆ ಹಾಗೆ ಹೊರಟೋದ್ರು? ಏನೋ ನೀನು ಮಾಡ್ತಿರೋ ಅವಸರ ನೋಡಿದ್ರೆ ನನಗಿಂತ ಮುಂಚೆ ನೀನೇ ಮದುವೆ ಮಾಡ್ಕೊಳ್ಳೋ ಹಾಗಿದೆ. ನಿನಗೂ ಸೆಟಪ್ ರೆಡಿ ಆಗಿರೋದ್ರಿಂದ ನನಗೂ ಅಂತ ಒತ್ತಿ ನನ್ನ ಕೇಳಬೇಕಾದ್ರೆ ನಿನಗೀಗಾಗಲೇ ಸೆಟಪ್ ರೆಡಿ ಆಗಿದೆ ಅಂತ ಒಪ್ಕೊಂಡು ಹಾಕ್ತಾನೆ. ನನಗೂ ಇದೆ ಕಾರಿಗೆ ತಕ್ಕ ಗೇರು. ಕಾರು ಗೇರು ಅದೇನ್ ಸರಿಯಾಗಿ ಹೇಳ. ಎಸ್, ಕಾರಿನ ಹಾಗಿರೋ ಗಂಡಸಿನ ಜೀವನಕ್ಕೆ ಹೆಂಡತಿ ಆದವಳು ಗೇರಿದ್ದಾಗ.